ಡಿ ಕೆ ಶಿವಕುಮಾರ್ ಅವರ ಪರ್ಸನಲ್ ಟಾರ್ಗೆಟ್ ಏನು, ಪಾರ್ಟಿ ಟಾರ್ಗೆಟ್ ಏನು ಸರ್ ಈ ಬಾರಿ ಕರ್ನಾಟಕದಲ್ಲಿ? ನನ್ನ ಪರ್ಸನಲ್ ಟಾರ್ಗೆಟ್ ಪಾರ್ಟಿ ಟಾರ್ಗೆಟ್ ಎರಡು ಒಂದೇ. ಜನರಿಗೆ ಏನು ಮಾತು ಕೊಟ್ಟಿದ್ದು ಆ ಮಾತು ಉಳಿಸಿದೀವಿ. ಮುಂದಕ್ಕೂ ಕೂಡ ಅವ್ರು ಏನು ವಿಶ್ವಾಸ ಇಟ್ಟವ್ರೆ ಆ ವಿಶ್ವಾಸದಲ್ಲೇ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಇದರ 4-4 ಅಂತ ಇರ್ತೀರಿ ಸರ್, ಹೋದ ಕಡೆ 4-4 ಅದು ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾ ಇರ್ತೀರಿ. ಮಂಡ್ಯ, ಹಾಸನ, ದೇವೇಗೌಡರು ನಮ್ಮ ಮನೇಲಿ 4 ಸೀಟ್ ಗೆದ್ದಿದ್ದಾರೆ, ನಮ್ಮ ಪಾರ್ಟಿಗೆ 4 ಕೊಟ್ಟವ್ರೆ ಅಂತ ಹೇಳಿದ್ರು. ಅಂದ್ರೆ ಅವ್ರು ಕೊಟ್ಟಿದ್ದು 3. ಇವ್ರ ಹಳ್ಳಿನ ಸೇರಿಸ್ಕೊಂಡು ಅವ್ರ ಹಳ್ಳಿಯಿಂದ 4 ಅಂತ ಹೇಳೋದು. ಆ 4 ಗೆಲ್ಲಲ್ಲ ಈ ಬಾರಿ. 4 ಸೋಲು ನಿಶ್ಚಿತ. ನನ್ನ ಮಾತು ಖಚಿತ. ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರಿ ಸರ್ ಕರ್ನಾಟಕದಲ್ಲಿ? ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರಿ? ನಿಮ್ಮ ಗ್ರೌಂಡ್ ರಿಪೋರ್ಟ್ ಏನು ಸರ್? ನಾನು ಕೇರಳ 3.5 ದಿನ ಹೋಗಿದ್ದೀನಿ, ಹಾಸನ ಹೋಗಿದ್ದೀನಿ, ಮೈಸೂರು ಹೋಗಿದ್ದೀನಿ, ಚಾಮರಾಜನಗರ ಹೋಗಿದ್ದೀನಿ, ಮಂಡ್ಯ ಹೋಗಿದ್ದೀನಿ, ಕೋಲಾರ ಹೋಗಿದ್ದೀನಿ, ಚಿಕ್ಕಬಳ್ಳಾಪುರ ಹೋಗಿದ್ದೀನಿ, ತುಮಕೂರು ಹೋಗಿದ್ದೀನಿ. ಎಲ್ಲ ಹಳೆ ಮೈಸೂರಲ್ಲೆಲ್ಲ ಪ್ರವಾಸ ಮಾಡಿದ್ದೀನಿ. ಎಲ್ಲ ಕಡೆನೂ ಭಾಳ ಒಳ್ಳೆ ಟ್ರೆಂಡ್ ಇದೆ. ಈ ಎಲೆಕ್ಷನ್ಗೆ 10 ಸೀಟ್ವರೆಗೂ 14 ಸೀಟಲ್ಲಿ ನಾವು ಬರ್ತೀವಿ. ನರೇಂದ್ರ ಮೋದಿ ಅವರ 10 ವರ್ಷದ ಆಳ್ವಿಕೆ ವರ್ಸಸ್ ಕಾಂಗ್ರೆಸ್ನ ಗ್ಯಾರಂಟಿನ, ಸ್ಟೇಟ್ BJP ವರ್ಸಸ್ ಸ್ಟೇಟ್ ಕಾಂಗ್ರೆಸ್ ಸರ್ ಇದು ಹೋರಾಟ? ನರೇಂದ್ರ ಮೋದಿ ಅವರ 10 ವರ್ಷ ವರ್ಸಸ್ ಸ್ಟೇಟ್ ಕಾಂಗ್ರೆಸ್ ಅಥವಾ ಸ್ಟೇಟ್ BJP ವರ್ಸಸ್ ಸ್ಟೇಟ್ ಕಾಂಗ್ರೆಸ್ ಈ ಚುನಾವಣೆ? ಇದು ನರೇಂದ್ರ ಮೋದಿದು. ಇಲ್ಲಿ ಅವ್ರೇನಾದ್ರು ಮಾಡಿದ್ರೆ ನರೇಂದ್ರ ಮೋದಿ ವರ್ಸಸ್ ಆಗೋದು. ಈಗ ನರೇಂದ್ರ ಮೋದಿದೇನು ಇಲ್ಲಿಲ್ಲ, ಯಾವ ಗಾಳಿನೂ ಕಾಣ್ತಾ ಇಲ್ಲ. ಅದಕ್ಕೆ ಅವರು ನರೇಂದ್ರ ಮೋದಿ ಅಂತ ಅಂದಿದ್ರೆ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಅವರೆಲ್ಲ ರಿಪೀಟ್ ಮಾಡ್ತಿದ್ರು. ನರೇಂದ್ರ ಮೋದಿ ಹೆಸರಿನಲ್ಲಿ ನಾವು ಓಟ್ ತೊಗೊಳಕ್ ಆಗುದಿಲ್ಲ, ನಮ್ಮ ಕ್ಯಾಂಡಿಡೇಟ್ ಎಲ್ಲ ವೀಕ್ ಆಗ್ಬಿಟ್ಟಿದ್ದಾರೆ ಇನ್ನು ಅಂತೇಳಿ ಅದಕ್ಕೆ 14 ಸೀಟ್ನ ಚೇಂಜ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಅವ್ರಿಗೊಂದು ಭಯ ಇದೆ ಅಂತ. ಇಲ್ಲ, ಸೋಲ್ತೀವಿ ಅನ್ನೋ ನಿಶ್ಚಿತ ಆದ್ಮೇಲೆ ಚೇಂಜ್ ಮಾಡಿದ್ರು. ನರೇಂದ್ರ ಮೋದಿ ಅವರ 10 ವರ್ಷದ ಆಳ್ವಿಕೆ ನೋಡಿ ಓಟ್ ಕೊಡಿ ಅಂತ ಕೇಳ್ತಾರೆ ಸರ್. ಏನು ಒಂದು ಸಾಲ ಮನ್ನಾ ಮಾಡಿದ್ರು, ಆದಾಯ ಡಬಲ್ ಮಾಡಿದ್ರು, ಇಲ್ಲ 15 ಲಕ್ಷ ಅಕೌಂಟ್ ಹಾಕಿದ್ರು, ಇಲ್ಲ ಉದ್ಯೋಗ ಕೊಟ್ರು, ಇಲ್ಲ ನಿಮ್ಮ ಬದುಕಿನಲ್ಲಿ ಏನೋ ಅನುಕೂಲ ಆಯ್ತು, ನಿಮ್ಗೆಲ್ಲರೂ ಕೂಡ ಇನ್ಕಮ್ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಕೊಟ್ರು. ಏನು ಯಾವ ಕಷ್ಟಕ್ಕಾದ್ರು ಡೆತ್ ಸರ್ಟಿಫಿಕೇಟ್ಗೆ ಒಂದು ಫೋಟೋ ಹಾಕ್ಲಿಲ್ಲ ಅಷ್ಟೇ, ವ್ಯಾಕ್ಸಿನೇಷನ್ಗೂ ಫೋಟೋ ಹಾಕ್ತಿದ್ರು. ಈಗ ಸರ್ ಈ ಚುನಾವಣೆಯಲ್ಲಿ ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಅನ್ನೋ ರೀತಿಯಲ್ಲಿ ಹಿಂದುತ್ವನೇ ಮತ್ತೆ ಮಾತಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ವಿಷಯದಲ್ಲಿ ಮೋದಿ ಅವರ ಹೇಳಿಕೆ ಬಂತು. ಅವರು ಭಾವನೆ, ನಾವು ಬದುಕು, ನಾವು ಜನರ ಬದುಕಿನ ಬಗ್ಗೆ ನಾವು ಮಾತಾಡ್ತೀವಿ, ಅವರು ಭಾವನೆ ಬಗ್ಗೆ ಮಾತಾಡ್ತೀವಿ ಅಷ್ಟೇ. ಭಾವನೆಯಿಂದ ನಮ್ಗೇನು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ. ಈಗ ನನಗೆ ಹೊಟ್ಟೆ ಹಸಿದೆ, ನನಗೆ ಊಟ ಬೇಕು, ನನಗೆ ಊಟ ಯಾರು ಕೊಡ್ತಾರೆ? ಊಟ ಕೊಟ್ಟವ್ರಿಗೆ ಅನ್ನದಾತೋ ಸುಖಿ ಭವ ಅಂತ ಹೇಳ್ತೀವಿ. ಸೊ ಅನ್ನ ಕೊಟ್ಟವರು ಕಾಂಗ್ರೆಸ್ ಪಾರ್ಟಿಯವರು, ಉದ್ಯೋಗ ಕೊಟ್ಟವರು ಕಾಂಗ್ರೆಸ್ ಪಾರ್ಟಿಯವರು, ಅಕೌಂಟಿಗೆ ದುಡ್ಡು ಕೊಟ್ಟವರು ಕಾಂಗ್ರೆಸ್ ಪಾರ್ಟಿಯವರು, ಫ್ರೀ ಬಸ್ ಟ್ರಾವೆಲ್ ಮಾಡ್ತಿದ್ರು ಕಾಂಗ್ರೆಸ್ ಪಾರ್ಟಿ. ಎಲ್ಲ ಕಾಂಗ್ರೆಸ್ ಪಾರ್ಟಿಯಿಂದನೇ ಆಗ್ತಾ ಇದೆ. ಮನೆಗೆ ಬೆಳಕು, 200 ಯೂನಿಟ್ ಬೆಳಕು, ಒಂದೂವರೆ ಸಾವಿರ ರೂಪಾಯಿ ಉಳಿತಾ ಇದೆ. ಅದೆಲ್ಲ ಕೊಟ್ಟು ನಾವು ಸಹಾಯ ಮಾಡ್ತಾ ಇದ್ವಿ, ಜನರಿಗೋಸ್ಕರ ಮಾಡ್ತಾ ಇದ್ವಿ, ಭಾವನೆಗಲ್ಲ. ಅವ್ರೇನಾದ್ರು ರಾಮಂದ್ರ, ದೇವರು, ಧರ್ಮ ಅಂತ ಮಾತಾಡ್ತಾರೆ. ನಾವು ಹಿಂದೂಗಳೇ, ನಮಗೂ ಧರ್ಮ, ನಾವು ಬೇಡ ಅಂತ ನಮ್ಮ ಧರ್ಮ ನಮ್ದು. ಹಾಗಂತ ನಾವು ರಾಜಕಾರಣದ ಧರ್ಮ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡಬಾರ್ದು. ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು.